ಶ್ರೀ 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 ಈಶ್ವರಾನಂದ ಸ್ವಾಮಿಗಳ ಪಾದದಲ್ಲಿ ನಮಸ್ಕರಿಸುತ್ತಾ ಈ ಭಾಗದ ಬ್ಯಾಂಗ್ಳೂರು ಭಾಗದ ಹಿರಿಯ ಮುಖಂಡರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಮಂಡಳಿಯ ಅಧ್ಯಕ್ಷರು ಆದಂತ ರಾಮಲಿಂಗಾರೆಡ್ಡಿ ಅವರೇ, ಈ ಭಾಗದಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ತಾಲೂಕಿನ ಅಭಿವೃದ್ಧಿಗೆ ಪಕ್ಷಾತೀತವಾಗಿರುವಂತ ಮಾನ್ಯ ಮಂತ್ರಿಗಳಾದಂಥ ನಮ್ಮ ಆತ್ಮೀಯರಾದಂಥ ನಾಗೇಶ್ವರ ಅವರೇ, ನಮ್ಮ ಯುವ ಮುಖಂಡರಾದಂಥ ಕಲ್ಬಲ್ ಪ್ರಕಾಶ್ ಅವರೇ, ಮಂಜು ಅವರೇ, DC ಶ್ರೀನಿವಾಸ್ ಅವರೇ, ನಮ್ಮ ನೀಲಕಂಠಣ್ಣವರ ತಮ್ಮನವರಂತ ಸರ್ವಜ್ಞ ನೋಡ್ರೆ ರತ್ನಮ್ಮನವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸಮಾಜದ ಮೂಲೆ ಮೂಲೆಯಿಂದ ಬಂದಂತಹ ಎಲ್ಲ ಮುಖಂಡರಿದೆ ಮತ್ತು ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಸಮಾಜದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ, ಪತ್ರಿಕಾ ಮಾಧ್ಯಮದ ಎಲ್ಲ ನನ್ನ ಸ್ನೇಹಿತರೆ, ಏನಿವತ್ತು ಸಿದ್ದಪ್ಪ ಕ್ಷೇತ್ರ ಆಮೇಲೆ ಕಾಯಿ ಸ್ವಲ್ಪ ಸ್ವಲ್ಪ ದಯವಿಟ್ಟು ಕ್ಷೇತ್ರ ಸಿದ್ದಮ್ಮ ಕ್ಷೇತ್ರ ಶ್ರೀ ಬಸವೇಶ್ವರ ಸ್ವಾಮಿ ಈ ಭಾಗದಲ್ಲಿ ನಮ್ಮ ರಮೇಶ್ ಅಣ್ಣವರು ಹೇಳ್ತಾ ಇದ್ರು, ಈ ಭಾಗದಲ್ಲಿ ಏನು ನಮ್ಮ ಹಿಂದುಳಿದ ನಾಯಕರಾದಂಥ ರಮೇಶ್ ಅಣ್ಣವರು ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ಓಡಾಡಿದ್ದಾರೆ. ಅದೇ ರೀತಿ ನಮ್ಮ ಸೀನಣ್ಣ ಮತ್ತು ದಂಪತಿಗಳು ಇವತ್ತು ನಾವು ನೆನೆಸ್ಕೊಳ್ಳಬೇಕಾಗಿದೆ. ಇಲ್ಲಿ ಇಷ್ಟು ಸುಸಜ್ಜಿತವಾಗಿ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಆಗಬೇಕಾದ್ರೆ ಬೆಂಗಳೂರಿಂದ ಬಂದು ಇಲ್ಲಿ ಅದೇ 20 ವರ್ಷದಿಂದ ಬಾಬಾ ಶ್ರೀನಿವಾಸ ಅಣ್ಣವರು ಈ ಕಾರ್ಯಕ್ರಮನ ಮಾಡಲೇಬೇಕು ಅಂತೇಳಿ ಓಡಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಇನ್ನೂ ಕೆಲಸಗಳಿದೆ. ಎಲ್ಲರೂ ಈ ಭಾಗದ ಎಲ್ಲ ನಮ್ಮ ಮುಖಂಡರು ಇವತ್ತು ಹೆಚ್ಚಿನ ರೀತಿಯಲ್ಲಿ ದಯಮಾಡಿ ಇವರೇ ಕಾಯಿ ಹೊಡೆಯೋದು ಆಮೇಲೆ ಹೊಡಿತಾರೆ. ದಯಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಸಭೆಯಲ್ಲಿ ಒಂದು ಸಭೆ ನಡೀತಿರುವಾಗ ಇವರು ಡಿಸ್ಟರ್ಬ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ? ಇಲ್ಲ ಸಭೆ ನಿಲ್ಲಿಸ್ಬಿಡಿ, ಅದರಿಂದ ಪೌಡ ಮಾಡಿಸಿ ನೋಡ್ತೀವಿ. ಅದು ಒಂದು ಮಾಡ್ರಿ. ಸಿರಣ್ಣ ಬಾಪ ಈ ಕಡೆ ಬಾಯಿ ಕುತ್ಕೋಬ, 10 ನಿಮಿಷ ಏನಾಗಲ್ಲ. ಇಲ್ಲಿ ಸಭೆ ನಡೀತದೆ, ಹೋಗ್ಬಿಟ್ಟಲ್ಲಿ ಮಧ್ಯ ಮಾಡಿ ನೀವು ಕುತ್ಕೊಂಡು ಏನಾಗಲ್ಲ. ಬೇಗ ಮುಗಿಸಿ, ಕಾಯಿ ಬಿಡ್ತಾರೆ. ಇವತ್ತು ಇಷ್ಟು ಸುಂದರವಾಗಿ ಈ ದೇವಸ್ಥಾನ ಬಂದಿದೆ. ಏನು ಈ ಯಾವ್ದವರೇ ಅಲ್ಲರೂ ಎಲ್ಲಾ ಸಮಾಜದವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಇವತ್ತು ಸಿದ್ದಮ್ಮ ಮತ್ತು ಬಸವೇಶ್ವರ ಸ್ವಾಮಿಗಳ ಒಂದು ಆಶೀರ್ವಾದ ತಮ್ಮೆಲ್ಲರೂ ಇರಬೇಕು. ಇವತ್ತು ನಮ್ಮ ಈಶ್ವರಾನಂದ ಗುರುಸ್ವಾಮಿಗಳು ಸುಮಾರು 20-25 ವರ್ಷದ ಆತ್ಮೀಯ ನಮಗೆ. ಅವ್ರ ಜೊತೆಗೆ ರಾಜ್ಯ ಸುತ್ತಿದ್ದೀವಿ. ಈಶ್ವರಾನಂದ ಗುರುಸ್ವಾಮಿ ಜೊತೆ ಸ್ವಾಮಿಗಳ ಒಂದು ಇತಿಹಾಸ ಇವತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲೇ ಕರೆದ್ರು ಅವರ ಕಾರ್ಯಕ್ರಮದಲ್ಲಿ ಅವ್ರ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲ ಈಗ ಒಳ್ಳೆ ಯೋಜನೆಗಳು ಕೊಡ್ತಾರೆ ಅಂತ ಅವರು ಇವತ್ತು ನಮ್ಮ ಮುಳಬಾಗಿಲಿಗೆ ಪಾದಾರ್ಪಣೆ ಮಾಡಿದ್ದಾರೆ. 2-3 ಕಾರ್ಯಕ್ರಮ ಬಂದಿದ್ರು. ಹೋದ್ಸಲ ನಮ್ಮ ಕನಕಭವನ ಕಾರ್ಯಕ್ರಮಕ್ಕೆ ಬೇರೆ ಸ್ವಾಮಿಗಳು ಕರೆಸಿದ್ರು ಸ್ವಾಮಿಗಳು. ಅದೇ ರೀತಿ ಇವತ್ತು ಇಡೀ ರಾಜ್ಯದಲ್ಲಿ ಸಮಾಜ ಒಂದು ದಿಕ್ಕಿನಲ್ಲಿ ಸಾಗ್ತಾ ಇರುವಾಗ ಚಿಂತನೆ ಸ್ವಾಮಿಗಳು ತೀರ್ಕೊಂಡು ದೈವಾಧೀನರಾದರು. ಅದು ನಮ್ಮ ಸಮಾಜಕ್ಕೆ ತುಂಬಾ ನಷ್ಟ ಅಂತ ಹೇಳ್ತಾ ಇವತ್ತು ಸ್ವಾಮೀಜಿಗಳು ಮುಂದೆ ನಮ್ಮ ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ನನಗೆ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾರೆ.